ನನ್ನ ಮಗನೇ, ನಾಚಿಕೆ ಆಗಲ್ವೇನೋ ನಿನಗೆ? ಹಾಂ, ಅದು ಯಾರೋ ಹುಡುಗಿ, ಯಾರೋ ಹುಡುಗಿ, ಯಾರೋ ಹುಡುಗಿಗೋಸ್ಕರ ಯಾಕೆ ನೀನು ಅವನು ಜಗಳಾಡ್ತಾ ಇದ್ದು? ಹಾಂ, ಇಲ್ಲೋಡ ಪಾಪ, ನಿನಗೇನು ಅನ್ಸಲ್ವೇನೋ? ನಿನಗೆ ಹೆಂಗೆ ತಿಳಿತೈತೋ? ಅಲ್ಲ ಕಣೋ, ನಿನಗೇನೋ ಬಂದೈತೆ, ನಿನಗೆ ಈ ವಯಸ್ಸಿಗಿಂತ ಅವತಾರ ಆಡ್ತಿಯಲ್ಲೋ. ಅಜ್ಜಿ, ನಾನು ಯಾಕೆ ಇಲ್ಲಿದ್ದೀನಿ ಅಂತಂದರೆ, ನಾನು ಇಲ್ಲಿರೋದೇ ಆ ಹುಡುಗಿಗೋಸ್ಕರ ಕಣಜ್ಜಿ. ನಾನು ಆ ಹುಡುಗಿನ ತುಂಬ ಇಷ್ಟಪಟ್ಟಿದ್ದೀನಿ. ಕಲಾ ಅನ್ನೋರ ಮಗಳು ಸ್ನೇಹ ಅನ್ನೋ ಹುಡುಗಿ. ಸ್ನೇಹ ಅಂತ ಹುಡುಗಿ ಹೆಸರು. ಕಲಾ ಮಗಳಂತೆ. ಕಲಾ ಮತ್ತು ಸಕಲೇಶ್ ಅವ್ರ ಮಗಳಂತೆ. ಇಲ್ಲೋಡು, ಅವ್ರಿಗೇನ ಗೊತ್ತಾಗ್ಲಿ, ಸರಿಯಾಗಿ ಇಕ್ತಾರ ಪಾಪ. ಹುಡುಗಿಯರ್ ಸುದ್ದಿಗೆ ಹೋಗಿ ಏನೋ ಒಂದಿಟ್ಟು ಸೀಗೆ ಬಿಡು, ಸರಿಯಾಗಿ ಬಿಡ್ತಾರೆ ಮುಷ್ನಿಗೆ ತಗೊಂಡು. ನನ್ನ ಮಗನೇ, ಈ ವಯಸ್ಸಿಗೆ ಸುಮ್ಮನೆ ಬಿದ್ದಿರೋ ನೀನು? ಓ, ಆ ಹುಡುಗಿನೇ ಬೇಕಂತಿ? ಹ್ಞೂ ಅಜ್ಜಿ, ಆ ಹುಡುಗಿನ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ಅದಕ್ಕೆ ಆ ಹುಡುಗಿನ ನಾನು ನಾಳೆ ಭಾಳ ದಿವಸದಿಂದ ನೋಡ್ತಾ ಇದ್ದೆ. ಅದಕ್ಕೇ ಆ ಹುಡುಗಿನ ಏನಾದರೂ ಮಾಡಿ ಕೇಳ್ಬಿಟ್ಟು ನಾನು ಕೇಳೋಣ ಅಂತ ಹೇಳಿ ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡಿದ್ದೆ. ಅದಕ್ಕೆ ನಾನು ಊರಿಗೆ ಹೋಗಲ್ಲ, ಊರಿಗೆ ಹೋಗಲ್ಲ, ಊರಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದು. ಆದರೆ ನಿನಗೆ ಗೊತ್ತಾಗಲಿಲ್ಲ ಯಾಕೆ ಇವ್ನು ಹಿಂಗೆ ಹೇಳ್ತಾ ಇದ್ದಾನೆ ಅಂತ. ಯಾಕಮ್ಮ, ಏನಾಯ್ತು? ಅಲ್ಲ ನೋಡಮ್ಮ, ಅಕ್ಕನ ಮಗಳು ಕಾಲೇಜ್ ಹೊರಟು ನಿಂತ್ಕೊಂಡೈತೆ. ನನ್ನ ಮಗ ಶಿಲ್ಪಿ ಮಗ ಹೋಗಿದ್ಬಿಟ್ಟು ಅವನು ಇವನು ಇಬ್ರು ಜಗಳ ಆಡ್ತಾ ಇದ್ದಾರೆ. ಇವನು ಮಾತಾಡ್ಸಕ್ ಹೋಗ್ಯವನೆ. ಅವ್ನು ಬಂದ್ಬಿಟ್ಟೆ ಆ ಹುಡುಗಿನ ನಾನು ನೋಡಿದ್ದೀನಿ ಕಣೋ, ನೀನು ಮಾತಾಡಿಸ್ಬೇಡ ಅಂತ. ಅವನು ಇವನೇ ನನ್ನ ಹುಡುಗಿ ಕಣೋ ಅಂತ, ಇವನು ನಾವು ನನ್ನ ಹುಡುಗಿ ಅಂತ. ಇಬ್ರು ನಾನು ಫಸ್ಟ್ ನೋಡಿದ್ದು, ನಾನು ಇಷ್ಟಪಟ್ಟಿದ್ದೀನಿ ಅಂತ ಇಬ್ರು ಜಗಳ ಆಡ್ತಾವ್ರಿ. ಇಬ್ರು ಜಗಳ ಆಡ್ತಾವ್ರು ನೋಡಮ್ಮ, ಹಿಂಗೆ ಮಾಡಿದ್ರೆ ಹೆಂಗೆ? ಇವ್ ನಮ್ಮ ಮರ್ಯಾದೆ ತೆಗಿತಾ ಇದ್ದ ನಮ್ಮೂರಾಗಿ. ಅಲ್ಲಿ ರೋಡ್ನಾಗೆ ಹುಡುಗಿ ಪಾಪ ಕಾಲೇಜ್ ಹೊಲ್ಟೈತೆ. ಅದು ಯಾರ್ಯಾರನ್ನು ಮಾತಾಡ್ಸಲ್ ಮಾರಾಗಿತ್ತು ನಮ್ಮಮ್ಮ, ಒಳ್ಳೆ ಹುಡುಗಿ ಅಂತ ಹುಡುಗಿನ ಚೆನ್ನಾಗೈತಿ ಅಂತೇಳಿ ಆ ಹುಡುಗಿನ ಮಾತಾಡ್ಸಕ್ಕೆ ಹೋಗ್ಯವನಿ. ಅದಕ್ಕೇನೆ ಇಲ್ಲೇ ಉಳ್ಕಂಡಂತ ಹುಡುಗಿನ ಕೇಳೋಕ್ಕಾಗಿ, ಆ ಹುಡುಗಿನ ಲವ್ ಮಾಡೋಕ್ಕಾಗಿನ ಇಲ್ಲೇ ಉಳ್ಕಂಡಂತ ಹುಡುಗಿ ಬೇಕು ಅಂತ ಹೇಳಿ. ನೋಡಮ್ಮ ಹೆಂಗೈತೆ ನೋಡು, ಎಂತ ಮಾಡ್ತಾ ಇದ್ದಾನೆ ನನ್ನ ಮಗ. ಎಂತಕಯ್ಯ ಏನು ಶಿಲ್ಪ? ಅಕ್ಕ, ನಾವು ಆಲೇನೆ ನಮ್ಮ ಹುಡುಗ ಅವಾಗಲೇ ನೋಡಿದ್ದ ಹುಡುಗಿನ. ನಾವು ಅದಕ್ಕೆ ಅವ್ರನ್ನ ಕೇಳ್ಬಿಟ್ಟು ನಾವು ಯಾವ ಮದುವೆ ಮಾಡ್ತೀರ ಅವಾಗ ನಮ್ಮ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿ ನಾನೇನೆ ಕೇಳಿ ಅಗ್ರಿಮೆಂಟ್ ಮಾಡ್ಕೊವನ ಅಂತ ಇದ್ದೀನಿ. ಮುಂದಾಗಲೇ ಕೇಳ್ತೀನಿ ನಾನು. ಮುಂದಾಗಲೇ ಕೊಡು ಅಂತ ಹೇಳಿ ನಾವು ಕೇಳೋಣ ಅಂತ ಇದ್ದೀವಿ. ಇವ್ನಿಗೆ ಹೇಳಿ ಹುಡುಗಿಗೆ. ಇಲ್ಲ, ನಾನು ಮುಂಚೆಗೆ ನೋಡಿದ್ದೆ. ನಾನು ಬಿಟ್ಕೊಡೋದಕ್ಕೆ ತಯಾರಿಲ್ಲ ಹುಡುಗಿನ. ಯಾರೋ ನೊಕ್ಕರ್ ಶಿಲ್ಪಮ್ಮ, ಹೋಗು ನೀನು ಅದೇನು ಮಾಡ್ಕೊಂತ ಮಾಡ್ಕೆ. ಅವ್ರನ್ನ ಕೇಳಿಗಳಮ್ಮ, ಅವ್ರು ಕೊಡ್ತೀವಿ ಅಂದ್ರೆ ನೀನು ಮದುವೆ ಮಾಡ್ಕೆ. ನಿನ್ನ ಗಂಡು ಅವ್ರದ್ದು ಹೆಣ್ಣು, ಸರಿನಾ? ನೀನು ಇಲ್ಲಿ ಹೇಳಕ್ಕೆ ಬರಬೇಡ, ಸರಿನಾ? ನೀನು ನನ್ಗೆ ಹೇಳೋ ಅಂಥದ್ದೇನಿಲ್ಲ, ಅವ್ರನ್ನ ಕೇಳೋಕೆ ಹೋಗು. ಅದಕ್ಕೇನೆ ನಿನ್ನ ಮೊಮ್ಮಗೂ ಬುದ್ಧಿ ಹೇಳು ಅಂತ ಹೇಳಕ್ಕೆ ಬಂದೆ ಶಾಂತಕಯ್ಯೋ. ಅಯ್ಯೋ, ನಾನೇನೇ ನಿನ್ನ ಹೆಣ್ಣು ಕೊಡ್ಸಂತ ಹಿಂಗೆ ಕರೆಯಕ್ಕೆ ಬರಲಿಲ್ಲ. ನಿನ್ನ ಮೊಮ್ಮಗೆ ಹೇಳು, ನಾವು ಅಲ್ಲೇ ನಮ್ಮ ಹುಡುಗಿಗೆ ನೋಡಿದ್ದೀವಿ ಅಂತ. ನಮ್ಮ ಹುಡುಗಿಗೆ ಆಲೇನೆ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ನಾವು ಮಾತಾಡಿ ನಾವು ಅವ್ನು ಕೇಳೋದೇ ಇರೋದು. ಆ ಹುಡುಗಿ ನಾಳೆನೇ ಹುಡುಗಿ ನಾನು ತುಂಬ ಇಷ್ಟಪಡುತ್ತೆ. ಶಿಲ್ಪಕ್ಕ ಅಂತ ತುಂಬ ಇಷ್ಟಪಡುತ್ತೆ ಆ ಹುಡುಗಿ ನನ್ನ. ಅದಕ್ಕಾಗಿನ ನಾವೇ ಮದುವೆ ಮಾಡ್ಕೋಬೇಕು ಅಂತಿದ್ದೀವಿ. ನಾವು ಅಲ್ಲೇ ಮುಂಚೆ ನೋಡಿದ್ವಿ, ಅಗ್ರಿಮೆಂಟ್ ಮಾಡ್ಕೊಂತೀವಿ ನಾವು. ಕೇಳ್ಬಿಟ್ಟು ಅವ್ರನ್ನ ಅಲ್ಲೇ ಅಗ್ರಿಮೆಂಟ್ ಮಾಡ್ಕೊಂಬನ ಅಂತ ಇದ್ದೀವಿ. ಮಾಡ್ಕೋವಾಗ ಹೋಗಾಕ, ಇಲ್ಲಿ ಯಾಕೆ ಕೇಳಕ್ಕೆ ಬಂದಿದ್ಯಾ? ಹೋಗು. ನಾವೆಲ್ಲ ಹೇಳಿ ನನ್ನ ಮಗನಿಗೆ ನಾವು ಹೆಂಗೆ ಬುದ್ಧಿ ಕಲಿಸ್ಬೇಕಂಬದು ಗೊತ್ತೈತೆ. ಹೋಗು ನೀವು, ನಾವೆಲ್ಲ ಹೇಳ್ತೀವಿ. ಹೋಗು ನಿಮಗೆ ಕೊಟ್ಟರೆ ನೀವು ಮಾಡ್ಕೊಳ್ರಿ, ನಮ್ಗೇನು ಚಿಂತೆ ಇಲ್ಲ. ಹೋಗು. ಅಲ್ಲ ಹೇಳಪ್ಪ ಅಂದ್ರೆ ಇವ್ರು ಯಾಕೆ ಹಂಗೆ ಆಡ್ತಾರೆ? ನಾವಲ್ಲಿ ಮುಂದಾಗ ನೋಡ್ಗಿದ್ವಿ ಅಂತ. ಅದಕ್ಕೆ ಇವಳು ತಯಾರಿ ಆಗ್ಲಲ್ಲ ಹುಡುಗಿನ ಕರೆಸಿ ತಲೆ ಬಸೋದು ಅದು ಮಾಡ್ತಾಳೇನ. ಕಲಮ್ಗೆ ಹೇಳ್ಬತ್ತೀನಿ ತಡಿ ಹೋಗಿ. ಇವಳು ಒಳ್ಳೆಳಲ್ಲ ಇವಳು ಶಿಲ್ಪಿ. ಅಯ್ಯಪ್ಪ, ಹಿಂಗಲ್ದಲ್ಲ ಲಸ್ಮಕಾಯಿಗೆ ಒಂದೊಂದಲ್ಲ ಮಾಡಿದ್ದೇವಳು. ಇಲ್ಲ ಕಣಜ್ಜಿ, ನಾನು ಆ ಹುಡುಗಿನೇ ಮದುವೆ ಆಗೋದು. ನನಗೆ ಆ ಹುಡುಗಿ ಬೇಕೇ ಬೇಕು. ಯಾಕಕ್ಕ, ಏನಾಯ್ತು? ಯಾಕೆ ಈ ಬಾಯಿ? ಅಲ್ಲ ನೋಡೋ ಸಂಗೀತ, ಅದೇ ಅಲ್ಲಿ ಕಲಕ್ಕನ ಮಗಳಿಲ್ವಾ ಸ್ನೇಹ, ಆ ಹುಡುಗಿನ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾವನೆ. ಅವನು ಮತ್ತೆ ಅದೇ ಅವನು ಶಿಲ್ಪಕ್ಕನ ಮಗನೂ ಇವನು ಇಬ್ಬರು ಜಗಳ ಆಡೋರು ಅಂತ. ನಾನು ಇಷ್ಟಪಟ್ಟಿರೋ ಹುಡುಗಿ ಕಣ ಅವಳು, ನಾನು ಇಷ್ಟಪಟ್ಟಿರೋ ಹುಡುಗಿ ಕಣ ಅವರು ಅಂತ. ಇವನು ಇದಕ್ಕೇನೆ ಇಲ್ಲಿ ಉಳ್ಕಂಡಂತೆ ಹುಡುಗಿಗೋಸ್ಕರ. ನೋಡು, ಅಲ್ಲ ಸುಮ್ಮನಿರೋ, ಯಾರಾದ್ರೂ ಏನು ಅಂದರು ಅಲ್ಲ ಕಣೋ, ಗೊತ್ತಾಗುತ್ತಾ ಇಲ್ವೋ ಸಮರ್ಥು? ಅಮ್ಮ ರಮ್ಮ ಏನಂದ್ಲಮ್ಮ ನಿನಗೆ? ಬರ್ತೀನಿ ಅಲ್ಲ ಏನಂದ್ಲು? ಬರ್ತಾಳಂತ ಇವತ್ತು ಸಾಯಂಕಾಲಕ್ಕೆ ನಿಮ್ಮ ಅಮ್ಮಾಯಿ ಬರ್ತಾಳೆ. ನಿಮ್ಮ ಅಮ್ಮಾಯಿ ಬಂದಾಗ ಅದೇನು ಮಾತಾಡ್ಕೊಂಡು ಹೋಗಿ ಬಂತೆ, ಸುಮ್ಕಿದ್ಬಿಡು. ನೀನು ಅಲ್ಲಿ ಹೋಗ್ಬೇಡ, ಅವ್ರ ಮಂತಕ್ಕೆ ಹೋಗ್ಬೇಡ, ಕಲಮರ್ ಮಂತಕ್ಕೆ ಎಲ್ಗೂ ಹೋಗ್ಬೇಡ ನೀನು. ಎಲ್ಗೂ ಹೋಗ್ಬೇಡ ಕಣೋ. ನೋಡು, ಅವ್ರು ಏನಿಲ್ಲ ಸರಿಯಾಗಿ ಓದ್ ಬಿಡ್ತಾರೆ. ಆ ಕೋಮ್ಲಿ ಮಂತಕ್ಕೆ ಹೋಗ್ಬೇಡ, ಎಲ್ಗೂ ಹೋಗ್ಬೇಡ, ಇಲ್ಲೇ ಬಿದ್ದಿರೋ. ನಿಮ್ಮ ಅಮ್ಮಾಯಿ ಬೈನ ಬತ್ತಾಳೆ, ಕರ್ಕೊಂಡು ಹೋಗ್ತಾಳೆ. ಬೈನ ಬತ್ತಾಳಂತ ಹಿಂಗೇನೆ ಹೇಳ್ ಬಂದಿದ್ದೀನಿ. ನೆನ್ನೆಸ್ ಹೋಗಿ ಬೈನ ಬತ್ತಾಳಂತೆ. ಇವತ್ತು ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಹೋಗ್ಯವಳೆ. ಬತ್ತಾಳೆ, ನೆನ್ನೆಸ್ ಬಂದಿದ್ದೀನಿ, ಬತ್ತಾಳೆ. ಸುಮ್ಮನೆ ಇಲ್ಲೇ ಬಿದ್ದಿರು, ಹೋಗ್ಬೇಡ ನೀನು ಎಲ್ಗೂ. ಅಲ್ಲ ಕಣ್ಪಪ್ಪ, ನಿನಗೆ ಬುದ್ಧಿ ಇಲ್ವೇನೋ? ಅದು ಯಾಕೆ ಹಂಗೆ ಮಾಡ್ತೀಯ ಸಮರ್ಥು? ನನಗೆ ಆ ಹುಡುಗಿ ಅಂದರೆ ಇಷ್ಟ. ನಾನು ಆ ಹುಡುಗಿ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ನಾನೇನು ಆ ಹುಡುಗಿಗೇನು ಹೇಳಿಲ್ಲ ನಾನು ಇಷ್ಟಪಟ್ಟಿದ್ದೀನಿ ಅಂತ. ನಾನು ಮನಸಾರೆ ನಾನು ತುಂಬ ಇಷ್ಟಪಟ್ಟಿದ್ದೆ. ನಾನು ಹುಡುಗಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಲು. ನಾನು ಆ ಹುಡುಗಿನ ತುಂಬ ಇಷ್ಟಪಟ್ಟಿದ್ದೀನಿ. ನೀವೇನು ಮಾಡ್ತೀರಾ ಗೊತ್ತಿಲ್ಲ, ಆ ಹುಡುಗಿನ ಹೋಗಿ ಕೇಳಿ ನನಗೆ ಮದುವೆ ಮಾಡಿ. ನಾನು ಅದಕ್ಕೆ ಮತ್ತೆ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳ್ತಿದ್ದು. ಮುಚ್ಚ ಬಾಯಿ, ನಿಮ್ಮಪ್ಪ ನಿಮ್ಮಮ್ಮ ಬರ್ತಾರೆ. ನಿಮ್ಮಪ್ಪ ನಿಮ್ಮಮ್ಮ ಅಂತ ಮಾತಾಡಿ, ಅದೇನು ನಿಮ್ಮಪ್ಪ ನಿಮ್ಮಮ್ಮ ಬಂದ್ರೆ ಹೋಗಿ ಕೇಳ್ರಿ. ನಿಮ್ಮಪ್ಪ ನಿಮ್ಮಮ್ಮ ಬಂದಾಗ ಕರ್ಕೊಂಡು ಹೋಗಿ ಕೇಳು. ಸುಮ್ಮನಿದ್ರೆ ಚೆನ್ನಾಗೈತೆ. ಇಲ್ಲೋಡು, ಮಿತಿ ಮೀರಿ ಮಾತಾಡ್ತಾ ಇದೆಯಾ ನೀನು. ಎಷ್ಟನ ಪಾಪ ಇಷ್ಟೊಂದು ಬೈಗೆಟ್ ಕೂಕಬಾರ್ದು. ಕೆಟ್ಟಿರಾರು ನೋಡಿದೀವಿ, ಇಷ್ಟೊಂದು ಕೆಟ್ಟಿರಾರನ್ನೆಲ್ಲ ನೋಡಿಲ್ಲ ನಾವು.
ಅಲ್ಲ ಸ್ವಲ್ಪನೂ ಗೊತ್ತಾಗುತ್ತೋ ಇಲ್ವೋ ಈ ಹುಡುಗ ಓದೈತಿ ಅಲ್ಲ ಅವ್ರೇನಿಲ್ಲ ನಾಳೆ ಹೊತ್ನಾಗ ಅವ್ರಿಗೆ ಏನೇನು ವಿಷಯ ಗೊತ್ತಾದ್ರೆ ನಿಮ್ಮಂತನ್ನ ಸುಮ್ಮನೆ ಬಿಡ್ತಾರೇನು ಏನಿಲ್ಲ ನನ್ನ ಮಗನೇ ಕಂಬಕ್ಕೆ ಕಟ್ಟಕ್ಕೆ ಸರಿಯಾಗಿ ತೀಡ್ತಾರೆ ಆ ಹುಡುಗಿಗೆ ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಲಿ ಇವಾಗ ಹುಡುಗಿಯರ ಸವಾಸಕ್ಕೆ ಹೋದಾಗ ಏನಿಲ್ಲ ತೀಡ್ತಾರೆ ನನ್ನ ಮಗನೇ ನಿನಗೆ ಅಂಥದ್ದು ಅಂಥ ಕೇಸ್ ಸಿಕ್ಕಾಕಬಿಟ್ರೆ ನೀನು ಏನೇ ಅಂದರೂ ಇಷ್ಟಕ್ಕೆ ಬರಲ್ಲ ಪಾಪ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತಲ್ಲಿ ಹೇಳ್ತೀನಿ ನಾವೀಗ ಇಂಥ ಕೇಸ್ಗಳು ಎಷ್ಟು ನೋಡಿಲ್ಲ ದಿನ ಆಗ್ತಿಂದ್ರೆ ಇಂಥ ಕೇಸ್ಗಳು ನೋಡಿರ್ತೀವಿ ಅದಕ್ಕಾಗಿ ಇಂಥ ಕೇಸ್ಗಳಿಂದ ಏನೇ ಅಂದರೂ ಹೊರಗೆ ಬರೋಕೆ ಆಗಲ್ಲ ನನ್ನ ಮಗನೇ ನಿನಗೆ ಅವ್ನು ಹಂಗೂ ಮೀರಿ ಹೋಗ್ತೀನಿ ಅಂದರೆ ಅದೇ ಅವ್ರು ಕಂಬಿ ಎಣಿಸ್ತಂಗೆ ಮಾಡ್ತಾರೆ ತಾಡಿ ಹೋಗ್ಲಿ ಮಾತಾಡಿಸ್ಲಿ ಹೋಗಿ ಬಸ್ ಸ್ಟ್ಯಾಂಡ್ಗಳಿಗೆಲ್ಲ ಹುಡುಗಿಯರು ಮಾತಾಡಿಸ್ಕೊಂಡು ನಿಂತ್ಕೊಂಡು ಹೊಲ್ಕಿಸ್ಕೊಂಡು ನನ್ನ ಹುಡುಗಿ ಅಂತ ಇವನು ಓದಿತಾ ಇದ್ದಾನೆ ಅವನು ಹಿಡ್ಕೊಂಡವ್ರೆ ನನ್ನ ಹುಡುಗಿ ಕಣೋ ಅಂತ ಇವನು ಅಂತ ನಾವು ನನ್ನ ಹುಡುಗಿ ಕಣೋ ನಾನು ನೋಡಿದ್ದು ಅಂತ ಇಬ್ಬರೂ ಏನು ಹಿಡಿದು ಬಿಟ್ಟವ್ರೆ ಫೈಟಿಂಗು ನಮ್ಮ ಮರ್ಯಾದೆ ಕಳಿಯೋಕ್ಕೆ ಹೋಗತ್ತ ಇನ್ನು ಓದ್ತಾ ಇದ್ದಾಳ ಹುಡುಗಿ ಓದ್ತಾ ಇರೋ ಹುಡುಗಿಗೆ ಏನಪ್ಪ ಅದೇ ಮಸ್ತಾಗಿ ಕೇಳ್ತಾರಂತ ಹುಡುಗಿನ ಅಲ್ಲಿ ಯಾರ್ಯಾರೋ ನಾವು 3-4 ಹೆಣ್ಣಿಗೆ ಬಂದಿದ್ರಂತ ಅವ್ರ ಊರವರು ಅವ್ರ ಊರಾಗಿದ್ರಲ್ಲ ಅವಾಗ ಅವ್ರ ಊರೇ ಬಂದಿದ್ರಂತೆ ಸಾಕೊಂದು ಜನ ಏನು ಕೊಡ್ರಿ ಅಂತ ಅವ್ರಿನ ಇರೋಳಬ್ಬ ಮಗಳು ಓದಿಸ್ತೀವಿ ಅಂತ ಅವರು ಕಲಮ್ಮ ಪಾಪ ಅದು ಇಷ್ಟು ದಿನ ಗಂಡಿಲ್ದಾನೆ ಬೋಲಯ್ಯ ಅಂತು ಹುಡುಗಿ ಒಂದು ಸ್ವಲ್ಪ ಚೆನ್ನಾಗಿರೋದಕ್ಕೆಲ್ಲ ಮಸ್ತಾಗಿ ಕೇಳ್ತಾರಂತೆ ಅದಕ್ಕೆ ನನ್ನ ಮಗನನ್ನು ಹುಡುಗಿ ಮೇಲೆ ಕಣ್ಣು ಹಾಕವ್ನಿ ನೋಡಪ್ಪ ಅದು ಪಾಪ ಒಳ್ಳೆ ಹುಡುಗಿ ಕಣಮ್ಮ ಇವತ್ತು ಯಾಕೆ ಅನ್ಯಾಯ ಆಡಬಾರ್ದು ಒಳ್ಳೆ ಹುಡುಗಿ ಯಾರನ್ನೂ ಮಾತಾಡ್ಸಲ್ಲ ಅಷ್ಟೊಂದು ಜನ ಯಾರನ್ನ ಮಾತಾಡ್ಸಿದ್ರು ಮಾತಾಡಲ್ಲ ಹುಡುಗಿ ಅಷ್ಟು ಒಳ್ಳೆ ಹುಡುಗಿ ಅವರು ನಾನು ಎಷ್ಟು ದಿವಸ ನೋಡಿ ಸ್ಮೈಲ್ ಮಾಡಿದ್ರು ನಾನು ಒಂದು ದಿವಸ ನೋಡಿ ಸ್ಮೈಲ್ ಮಾಡಿಲ್ಲ ಒಳ್ಳೆ ಹುಡುಗಿ ಅದಕ್ಕೋಸ್ಕರ ನಾನು ಆ ಹುಡುಗಿನ ನಾನು ಲವ್ ಮಾಡ್ಬೇಕಂತ ಇದ್ದೆ ಇವಾಗ ನಮ್ಮಪ್ಪ ನಮ್ಮಮ್ಮನ ಕರ್ಕೊಂಡೋಗಿ ನಾನು ಕೇಳ್ತೀನಿ ಇವರೇ ಅಗ್ರಿಮೆಂಟ್ ಮಾಡ್ಕೊತಾರಲ್ಲಂತೆ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಬದ್ಕಿಂತ ಮುಂಚೆ ನಾವೇ ಅಗ್ರಿಮೆಂಟ್ ಮಾಡ್ಕೋಬೇಕು ನಮ್ಮಪ್ಪ ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ ನಾನೇ ಕರ್ಕೊಂಡೋಗಿ ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಂತೀನಿ ಅಲ್ಲೇ ಬೇಡ ಕಣೋ ಸುಮ್ಮನೆ ನಿಮ್ಮೂರಿಗೆ ನೀನು ಹೊರಟೋಗ್ಬಿಡು ಬೇಡ ಈಗಲೇ ಬೇಡ ಪಾಪ ಸುಮ್ಮನೆ ಇಲ್ಲೋಡು ನಾವು ಬೇಕಾದ್ರೆ ಹೆಣ್ಣು ಹುಡುಕಿ ಮದುವೆ ಮಾಡ್ತೀವಿ ಸುಮ್ಮನಿರು ಈ ಸವಾಸ ಬೇಡ ಕೇಳ್ರಿ ಮತ್ತು ನೀವೇ ಹೋಗಿ ಆ ಹುಡುಗಿನ ಕೇಳಜ್ಜಿ ಕೇಳ ನೀವು ಮದುವೆ ಮಾಡಿಸು ಮತ್ತೆ ಆ ಹುಡುಗಿನ ಹುಡುಗಿನ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತೀನಿ ತಾನೆ ನಾನು ಮದುವೆ ಆದರೆ ಆ ಹುಡುಗಿನೇ ಮದುವೆ ಆಗೋದು ನಾನು ಆ ಹುಡುಗಿನೇ ಮದುವೆ ಆಗೋದು ನಾನು ಬೇರೆ ಯಾವ ಹುಡುಗಿನೂ ಮದುವೆ ಆಗೋದಿಲ್ಲ ನಾನು ಆ ಹುಡುಗಿನೇ ಮದುವೆ ಆಗೋದು ಬಿಡು ಆ ಹುಡುಗಿ ಅಲ್ಲದೆ ಇದ್ರೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡೋಕ್ಕಾಗುತ್ತೆ ಮದುವೆ ತಾನೇ ಮಾಡೋಕ್ಕಾಗುತ್ತೆ ಬಿಡು ಬೇರೆ ಹುಡುಗಿ ನೋಡೋಣ ಅಲ್ಲ ನಾನು ಆ ಹುಡುಗಿನೇ ಮದುವೆ ಆಗೋದು ಅಂತ ಹೇಳ್ತಾ ಇದ್ದೀನಿ ಬೇರೆ ಹುಡುಗಿನ ಅದು ಹೆಂಗೆ ಮದುವೆ ಮಾಡ್ತೀರಾ ನಾನು ಆ ಹುಡುಗಿನೇ ಮದುವೆ ಆಗೋದು ಸರಿ ಆಯ್ತು ಬಿಡು ನೀವು ಅಮ್ಮಾಯಿ ಬಂದ್ಮೇಲೆ ಕೇಳೋಣ ಅಮ್ಮ ಸುಮ್ಮನಿರಮ್ಮ ಅವ್ರ ಅಮ್ಮಾಯಿ ಬರಲಿ ಹರ್ಷಿತಕ್ಕ ಅವ್ರ ಅಮ್ಮನ ಮುಂದೆ ಮಾತಾಡೋಣ ಸುಮ್ಮನಿರು ಅವ್ರ ಅಮ್ಮನ ಮುಂದೆ ಹೇಳು ಅವ್ರ ಅಮ್ಮನೋ ಅವ್ರ ಅಪ್ಪ ಹೋಗಿ ಕೇಳ್ತಾರೆ ಅವ್ರ ಮನೆಯಾಗ ಹೋಗಿ ಏನು ಕೇಳ್ತಾರೆ ಅವ್ರೇನು ಮದುವೆ ಮಾಡಲ್ಲ ಒಬ್ಬಳೆ ಮಗಳು ಚೆನ್ನಾಗಿ ಓದಿಸ್ತಾರೆ ಕಣೋ ಸುಮ್ಮನೆ ಯಾಕೆ ಇಲ್ಲೋದೆಲ್ಲ ಇದು ಮಾಡ್ಕೊಂಡು ಏನು ಮಗ ಎಂಥವನಪ್ಪ ಇವನು ಅಂದರೆ ಆ ಹುಡುಗಿ ಮಾತ್ರ ಭಾಳ ಒಳ್ಳೆ ಹುಡುಗಿ ಕಣಮ್ಮ ಆ ಹುಡುಗಿ ಯಾರ್ಯಾರನ್ನೂ ಮಾತಾಡ್ಸಲ್ಲ ದೇವರಾಣೆಗೂ ಇವತ್ತು ಭಾಳ ಒಳ್ಳೆ ಹುಡುಗಿ ಕಾಲೇಜ್ಗೆ ಹೋಗುತ್ತೆ ಒಬ್ಬಳೆ ಮಗಳು ಚೆನ್ನಾಗಿ ಓದಿಸ್ತಾರೆ ಚೆನ್ನಾಗಿ ಬೇರೆ ಓದುತ್ತದೆ ಯಾರು ತಂಟೆ ತಕ್ಕರಲ್ಗೆ ಹೋಗಲ್ಲ ಹಂಗಿರುತ್ತೆ ಇವತ್ತು ನೋಡು ಈ ನನ್ನ ಮಗ ಹೆಂಗೆ ಇದು ಮಾಡ್ತಾನೆ ಅಂತ ಹಂಗೆ ಮಾಡಬಾರ್ದು ಕಣೋ ಅವ್ರೇನು ಅನ್ಕೊಂಬನ ಅವ್ರ ಅಪ್ಪ ಅಮ್ಮ ಬೇಜಾರಾಗ್ತಾರೆ ಹಂಗೆ ಮಾಡಬಾರ್ದು ಗೊತ್ತಾಗಲ್ವೇ ಸುಮ್ಮನಿರು ಅಂತ ಹೇಳಿದ್ರೆ ಎಷ್ಟು ಗೊತ್ತಾಗಲ್ವಲ್ಲೋ ಸಮರ್ಥ ಇದಕ್ಕೆ ಇಲ್ಲಿ ಅಲಂಡಿ ಆಟ ಆಡ್ಕೊಂಡು ನಾವು ಮರ್ಯಾದೆ ತೆಗಿಯೋಕ್ಕೆ ಇಲ್ಲಿ ಉಳ್ಕೊಂಡೇನೋ ಇಲ್ಲೇ ಇರ್ತೀನಿ ಅಂತ ಹೇಳಿ ಆಗ ಅಳ್ಕೊಂಬ್ಲೆಂಬಳಿ ಇಳಿಸ್ಕೊಂಡು ಈಗ ಇಂಥ ಮಾಡಿ ಏನು ಕೇಳಂಗಿಲ್ಲ ಏನಿಲ್ಲ ಅವನೊಬ್ಬ ಅವ್ರ ಮೊಮ್ಮಗೊಬ್ಬ ಇವನೊಬ್ಬ ಸೇರ್ಕೊಂಡು ಇಲ್ಲೊದ್ದಾವ ಥರ ಆಡ್ತಾರೆ ಆ ಹುಡುಗಿಗೋಸ್ಕರ ಇಲ್ಲೇ ಉಳ್ಕೊಂಡಂತೆ ಅವನು ಊರಿಗೆ ಹೋಗ್ದಂಗೆ ನೋಡ್ರಿ ಆ ಹುಡುಗಿನೇ ಮದುವೆ ಆಗೋದು ಹೋಗಿ ಕೇಳ್ರಿ ಅಂತ ಹೇಳ್ತಾವನಿ ನಾವು ಇನ್ನೊಂದು 1 ವರ್ಷ 2 ವರ್ಷ ಬಿಟ್ಟು ಮದುವೆ ಮಾಡೋಣ ಅಂತಿದ್ವಿ ಅವ್ನು ಈಗಲೇ ಮದುವೆ ಆಗ್ತೀನಿ ಹುಡುಗಿನೇ ಹೋಗಿ ಕೇಳ್ರಿ ಅಂತ ಈಗ ಕೇಳ್ತಾ ಇದ್ದಾನೆ ಅವ್ರ ಅಪ್ಪ ಅಮ್ಮ ಬರಲಿ ಅವ್ರ ಅಪ್ಪ ಅಮ್ಮ ಅಂತ ನಮ್ಮ ಅಮ್ಮ ಹೇಳುತ್ತೆ ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಅಪ್ಪ ಅಮ್ಮಗೆ ಆ ಹುಡುಗಿ ಅಂತೂ ಭಾಳ ಒಳ್ಳೆ ಹುಡುಗಿ ಅದು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ಅಷ್ಟು ಚೆನ್ನಾಗಿ ಓದುತ್ತೆ ಚೆನ್ನಾಗೈತೆ ಹುಡುಗಿ ಕಲಾಕನ ಮಗಳು ಅದು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು